ಲೋಕಸಭಾ ಅಧಿವೇಶನದ ಬಳಿಕ ಹಾಸನಕ್ಕೆ ಬರುತ್ತೇನೆ. ಇಲ್ಲಿಯೇ 3 ವಾರಗಳ ಕಾಲ ಇದ್ದು ಪಕ್ಷ ಸಂಘಟನೆಗೆ ಎಲ್ಲರೊಂದಿಗೆ ಸಭೆ ನಡೆಸುತ್ತೇನೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ಹಾಸನ ತಾಲೂಕಿನ ದೊಡ್ಡ ಗೇಣಿಗೆರೆ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ದಿವಂಗತ ಪಟೇಲ್ ಶಿವರಾಮ್ ಅವರ 11ನೇ ದಿನದ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದಿವಂಗತ ಪಟೇಲ್ ಶಿವರಾಮ್ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರಲ್ಲೊಬ್ಬರು. ಅವರ ತ್ಯಾಗ ಕೊಡುಗೆಗಳನ್ನು ನಾವೆಂದಿಗೂ ಮರೆಯಬಾರದು ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಲೋಕಸಭಾ ಅಧಿವೇಶನದ ಬಳಿಕ ಹಾಸನಕ್ಕೆ ಬರುತ್ತೇನೆ. ಇಲ್ಲಿಯೇ 3 ವಾರಗಳ ಕಾಲ ಇದ್ದು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ಕಾರ್ಯತಂತ್ರ ರೂಪಿಸುತ್ತೇನೆ ಎಂದರು. ನಾನು ಬಂದು ಬೆಳಿಗ್ಗೆ ಉಪವಾಸ ಬಂದಿದ್ದೇನೆ, ಏನೂ ತಿಂದಿಲ್ಲ. ಇಲ್ಲಿ ಬಂದು ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದು ಈಗ ಎಡೆಗೆ ಧೂಪ ಹಾಕಿ, ಅವರು ಬೇರೆ ತಿಂಡಿ ಮಾಡಿದರು, ಆ ತಿಂಡಿನೂ ಕೊಟ್ಟರು. ಆದರೆ ಎಡೆದು ನನಗೆ ಸ್ವಲ್ಪ ತಿನ್ನಬೇಕು ಅಂತೇಳಿ ಮುಖ್ಯ ಅವರ ಪುಣ್ಯ ಕಾರ್ಯ, ಅವರ ಆತ್ಮ ಇವತ್ತು ಬಿಡುಗಡೆ ಆಗಬೇಕು ಅಂತೂ ಅದು ಪದ್ಧತಿ. 11ನೇ ದಿನ ಆತ್ಮ ಇಲ್ಲಿಂದ ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತ ಅದು ನಮ್ಮ ಸಂಪ್ರದಾಯ. ಆ ಎಡೆದು ಸ್ವಲ್ಪ ಊಟ ಮಾಡಿದ್ದೇನೆ. ಬಾಕಿದೆಲ್ಲ ಜನ ಊಟ ಮಾಡೋದನ್ನು ರೇವಣ್ಣ ಇರ್ತಾರೆ ಕೊನೆಯವರಿಗೆ. ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರೆಲ್ಲ ಇದ್ದಾರೆ, ಮುಖಂಡಗಳೆಲ್ಲ ಇದ್ದಾರೆ. ಬಂದವರಿಗೆಲ್ಲರಿಗೂ ಊಟಕ್ಕೆ ವ್ಯವಸ್ಥೆನೂ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಹೋಗ್ತೀನಿ. ನಾನು ಪಾರ್ಲಿಮೆಂಟ್ ಮುಗಿಸ್ಕೊಂಡು ಬಂದು ಒಂದು 2-3 ವಾರ ಇಲ್ಲೇ ಇರ್ತೇನೆ. ಪಕ್ಷ ಸಂಘಟನೆ ಮತ್ತೊಂದು ಅದೆಲ್ಲ ಆಮೇಲೆ